ಇದರಲ್ಲಿ ಮಿಥುನ ರಾಶಿಗೆ ನೋಡುವಂತಹ ಸಂದರ್ಭ. ಮಿಥುನ ರಾಶಿಯಲ್ಲಿ ನೋಡಿ, ಜೂನ್ ತಿಂಗಳು ಬಹಳ ಯೋಗ ಫಲದಿಂದ ಕೂಡಿದಂತಹ ಮಿಥುನ ರಾಶಿ ಜುಲೈ ತಿಂಗಳು ಬಂತು ಅಂದರೆ ಸ್ವಲ್ಪ ಡಲ್ ಆಗುತ್ತೆ. ಏನಕ್ಕೆ ಹೇಗೆ ಅಂತಂದರೆ, ಸ್ವಕ್ಷೇತ್ರದಲ್ಲಿದ್ದಂತಹ ರಾಷ್ಟ್ರಾಧಿಪತಿ ಬುಧ ಬದಲಾವಣೆಗೊಳ್ತಾರೆ. ರವಿನ ಜೊತೆಯಲ್ಲಿದ್ದಂಥವರು ಈಗ ಗುರು ಮಾತ್ರ ಸ್ಥಾನದಲ್ಲಿದ್ದಾರೆ. ಜೊತೆಯಲ್ಲಿ ಶುಕ್ರನ ದ್ವಾದಶ ಸ್ಥಾನ, ಸ್ವಕ್ಷೇತ್ರದಲ್ಲಿದ್ದರೂ ಸಹ ದ್ವಾದಶ ಸ್ಥಾನವಾಗ್ತಾರೆ. ಇದರಲ್ಲಿ ಎಲ್ಲವೂ ನೋಡಿದಾಗ ಸ್ವಲ್ಪ ಹಣಕಾಸಿನ ಕೊರತೆ, ಹಣಕಾಸಿನ ಹಿನ್ನಡೆ, ಹಣಕಾಸಿನ ರೀತಿಯಲ್ಲಿ ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಸಣ್ಣ ಪುಟ್ಟ ಗೊಂದಲಗಳು, ಸ್ವಲ್ಪ ಹಣಕಾಸಿನ ಕೊರತೆ ಕಾಣುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಜೊತೆಯಲ್ಲಿ ಗುರುವು ಬಂದಾಗ, ಸ್ವಕ್ಷೇತ್ರದಲ್ಲಿ ಗುರುವಿದ್ದಾಗ ಮಿಥುನ ರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು, ತಂದೆ ಮಕ್ಕಳಲ್ಲಿ ಅಭಿಪ್ರಾಯಗಳು ಸೃಷ್ಟಿಯಾಗುವಂಥದ್ದು, ಅವರ ಮಾತುಗಳಲ್ಲಿ ಗೊಂದಲ ದ್ವಂದ್ವಗಳನ್ನು ಸೃಷ್ಟಿ ಮಾಡುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗ್ತದೆ. ಅದನ್ನು ಬಿಟ್ಟರೆ ವ್ಯವಹಾರಗಳಲ್ಲಿ ಅನುಕೂಲಕರವಾದಂಥ ವಾತಾವರಣ, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು. ಕೆಲಸದಲ್ಲಿ ಪ್ರಗತಿಗೋಸ್ಕರವಾಗಿ ನೀವು ಒಂದು ರೀತಿಯಾದಂತಹ ಕಾಯುವಂತಹ ವಾತಾವರಣಗಳಿರುತ್ತೆ. ಆದರೆ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಯಾವುದೇ ತೊಂದರೆ ತಾಪತ್ರೆಗಳು ಇರೋದಿಲ್ಲ. ಶುಭ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ. ಮದುವೆ ಮುಂಜುಗಳಲ್ಲಿ ಪ್ರಗತಿಯನ್ನು ಕಾಣುತ್ತೆ. ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳಿರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ವಾತಾವರಣಗಳಿರುತ್ತೆ. ಯಾರಾದರೂ ಕಲಾವಿದರು, ರಾಜಕೀಯ ವ್ಯಕ್ತಿಗಳಿದ್ದರೆ ಈ ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಜೊತೆಯಲ್ಲಿ ನಿಮಗೆ ರಾಶ್ಯಾಧಿಪತಿಯಾದಂಥವನು ಬುಧಗ್ರಹ ಆಗಿರ್ತಾರೆ. ಈಗ ಸ್ವಕ್ಷೇತ್ರದಲ್ಲಿರುವಂಥವನು ಗುರುಗ್ರಹ ಆಗಿರ್ತಾರೆ. ಗುರುವಿನ ಯೋಗ ಫಲ ಕೂಡಿರುತ್ತೆ. ಮಗನ ಮನೆಯಲ್ಲಿ ಗುರುವಿದ್ದಾಗ ಯೋಗ ಫಲಗಳಿಂದ ಕೂಡಿರುವಂತಹ ವಾತಾವರಣಗಳಿರುತ್ತೆ. ಮತ್ತು ನಿಮಗೆ ದಶಮ ಸ್ಥಾನದಲ್ಲಿ ಶನಿಗ್ರಹ, ದಶಯೋಗದಿಂದ ಕೂಡಿರುವಂಥವನು ಶನಿಗ್ರಹ ಆಗಿರ್ತಾರೆ. ಆದ್ದರಿಂದ ಆ ಯೋಗ ನಿಮಗೆ ಅನುಕೂಲಕರವಾದಂಥ, ಅಂದರೆ ಸೋಂಬೇರಿತನವನ್ನೆಲ್ಲವೂ ಬಿಟ್ಟು ಏನಾದರೂ ಸಾಧನೆ ಮಾಡಬೇಕು ಅಂತ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿ ಇರ್ತೀರಿ. ನೀವು ಅತ್ಯಂತ ಒಂದು ರೀತಿಯಾದಂತಹ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತೀರಿ. ಈ ರೀತಿ ಮಾಡ್ಕೊಳ್ಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ಕೊಂಡಿರ್ತೀರಿ. ಆ ಆಲೋಚನೆಗಳೆಲ್ಲವೂ ಸಹ ಪ್ರಗತಿಗೆ ಕಾಣುವಂಥದ್ದು, ಆಲೋಚನೆಗಳೆಲ್ಲವೂ ಸಕ್ಸಸ್ ಆಗುವಂಥ ವಾತಾವರಣಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಮಿಥುನ ರಾಶಿಯವರಲ್ಲಿ ನೆಗೆಟಿವ್ ಎಷ್ಟಿರುತ್ತೋ ಪಾಸಿಟಿವ್ ಅಷ್ಟೇ ಇರುತ್ತೆ. ಎಷ್ಟು ತೊಂದರೆಗಳಿರುತ್ತೋ ಅಷ್ಟೇ ಲಾಭವೂ ಇರುತ್ತೆ. ಅದರಿಂದ ಮಿಶ್ರ ಫಲಗಳಿಂದ ಕೂಡಿರುವಂತಹ ಮಾಸವಾಗಿ ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ಆಗಿರ್ತಾರೆ. ಬುಧಗ್ರಹ ಅಧಿಪತಿಯಾದಾಗ ಈ ರಾಶಿಯವರು ಸ್ವಲ್ಪ ವಿಷ್ಣುವಿನ ಉಪಾಸನೆ, ಸತ್ಯನಾರಾಯಣ ಪೂಜೆ, ಮಹಾಲಕ್ಷ್ಮಿ ಉಪಾಸನೆ ಇಂಥದನ್ನು ಮಾಡಬೇಕಾಗ್ತದೆ. ಇದನ್ನು ಮಾಡಿದಾಗ ಮಿಥುನ ರಾಶಿಯವರೆಗೂ ಸಹ ಅನುಕೂಲವಾದಂಥ ವಾತಾವರಣಗಳು ಖಂಡಿತವಾಗಿ ಈ ಜುಲೈ ತಿಂಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು.